ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೆ ಎರಡು ರೀತಿ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಬನ್ರಿ ಹೆಂಗಂತ ಮಾಡೋಣ. ಮೊದಲಿಗೆ ಶೇಂಗಾ ತೊಗೊಂಡಿನಿ ನೋಡ್ರಿ. ನಾನು ಇಲ್ಲಿ 1.5 ಕಪ್ನಷ್ಟು ಶೇಂಗಾ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ. ಈಗ ಮೇಲ್ಗಡೆ ಎಲ್ಲ ಸಿಪ್ಪಿ ತೆಗೆದ ಇಟ್ಕೋಬೇಕು ನೋಡ್ರಿ. ಈ ರೀತಿ ಮೇಲ್ಗಡೆ ಎಲ್ಲ ಸಿಪ್ಪಿ ತಕ್ಕೊಡ್ರಿ. ಬನ್ರಿ ಈಗ ನಮ್ಮ ಶೇಂಗಾ ಚಟ್ನಿ ಮಾಡೋಣ ಬನ್ರಿ ಫ್ರೆಂಡ್ಸ್. ಮೊದಲಿಗೆ ಮಿಕ್ಸಿ ಜಾರಿಗೆ 1.5 ಕಪ್ನಷ್ಟು ಶೇಂಗಾ ಹಾಕ್ಕೋಬೇಕು ನೋಡ್ರಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ರೀ ಫ್ರೆಂಡ್ಸ್. ಸಂಕ್ರಾಂತಿಗಂತೂ ನಾವು ಚಟ್ನಿಗಳು ಮಾಡೇ ಮಾಡ್ತೀವಲ್ರಿ. ಈ ರೀತಿ ಮಾಡಿಕೊಡ್ರಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ರೀ ಚಟ್ನಿ. ಇದು ದೋಸೆ, ಚಪಾತಿ, ರೈಸಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿ ಹೊಂತೈತ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಚಟ್ನಿಗಳಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಅದರ ರುಚಿ ಚೆನ್ನಾಗಿ ಬರ್ತೈತ್ರಿ ಫ್ರೆಂಡ್ಸ್. ಒಂದು ಹಿಡಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ನೋಡ್ರಿ ನಾನು. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕ್ರಿ. ಈಗ 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಡ್ರಿ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ಇಲ್ಲಿ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ ನೋಡ್ರಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್. ಚಟ್ನಿ ಪುಡಿ ಮಾಡಿಟ್ರೆ 1 ತಿಂಗಳವರೆಗೂ ಕೆಡೋದಿಲ್ಲ ನೋಡ್ರಿ. ಅಷ್ಟು ಚಲೋ ಇರ್ತೈತ್ರಿ, ಏನೇನು ಆಗೋದಿಲ್ರಿ. ನೋಡ್ರಿ ನಮ್ಮ ಶೇಂಗಾ ಚಟ್ನಿ ಎಷ್ಟು ಚಂದ ಕಾಣಕತ್ತೈತಲ್ರಿ. ರೆಡಿನೂ ಆಯ್ತು ರೀ. ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ. ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನ್ಯಾಗ ನೀವು ಯಾವ್ಯಾವ ರೀತಿ ಚಟ್ನಿಗಳು, ಪಲ್ಯಗಳು, ಸ್ವೀಟ್ಗಳು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಈಗಾಗಲೇ ನಾನು ಸಂಕ್ರಾಂತಿಗೆ ಶೇಂಗಾ ಹೋಳ್ಗೆ ಮಾಡೀನಿ. ಆಲ್ರೆಡಿ ಮಾದೇಲಿ ರೆಸಿಪಿಗಳು ಸಾಕಷ್ಟು ಅದಾವು. ಶೇಂಗಾ ಹೋಳ್ಗೆ ಚಟ್ನಿ ಪುಡಿನೂ ಹಾಕಿ ತೋರ್ಸೇನಿ ರೀ ಫ್ರೆಂಡ್ಸ್. ಮತ್ತೊಂದು ಸತಿ ಮಾಡ್ತಾ ಇದ್ನರೆ ಮತ್ತು ನಿಮಗೆ ತೋರಿಸಿರಾಯ್ತು ಅಂತ ಹಾಕಿದೆ ನೋಡ್ರಿ. ಈಗ ನಮ್ಮ ಶೇಂಗಾ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಫೆಸ್ಟಿವಲ್ ರೆಸಿಪಿಗಳು ಅದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಈಗ ಗುರೆಳ್ಳು ತೊಗೊಂಡೇನ್ರಿ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ನಾವು ಗುರೆಳ್ಳು ಅಂತೀವ್ರಿ. ನಿಮ್ಮ ಕಡೆ ನೀವು ಏನು ಅಂತೀರಿ ಅಂತ ನನಗೆ ಹೇಳ್ರಿ. ಇಲ್ಲಿ ನಾನು 1 ಕಪ್ ಗುರೆಳ್ಳು ತೊಗೊಂಡೇನ್ರಿ. ನಿಮ್ಮ ಸೈಡ್ ಏನು ಅಂತೀರಾ ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇವನ್ನ ಚೆನ್ನಾಗಿ ಹುರ್ಕೋಬೇಕ್ರಿ. ಚಟಪಟ ಅಂತ ಆವಾಜ್ ಆಗ್ಬೇಕ್ರಿ ಗುರೆಳ್ದು. ಅಲ್ಲಿವರೆಗೂ ಹುರಿಬೇಕು ನೋಡ್ರಿ. ಸ್ವಲ್ಪ ಕಲರು ಚೇಂಜ್ ಆಗ್ತಾವ್ರಿ ಫ್ರೆಂಡ್ಸ್. ಕಲರು ಸ್ವಲ್ಪ ಚೇಂಜ್ ಆಗ್ತಾವು. ಈಗಾಗಲೇ ನನ್ನ ಚಾನಲ್ದಾಗ ಸಾಕಷ್ಟು ರೀತಿಯ ಚಟ್ನಿ ರೆಸಿಪಿಗಳು ಅದಾವ್ರಿ. ಇನ್ನೂ ನಿಮಗೆ ಯಾವುದಾದ್ರೂ ಬೇಕಾಗಿದ್ರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ. ಮತ್ತು ನನ್ನ ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ಹೆಲ್ಪ್ ಆಗ್ತೈತೆ ನೋಡ್ರಿ ನಮ್ಗೆ. ಆವಾಜ್ ಬರಕತ್ತಾವ್ರಿ.
ಸ್ವಲ್ಪ ಕಲರು ಚೇಂಜ್ ಆಗಾಕತ್ತಾವಲ್ರಿ. ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್, ಅಲ್ಲಿವರೆಗೂ ಹುರಿಬೇಕು. ರಾತ್ರಿ ನಮ್ಮ ಗುರೆಳೆಲ್ಲ ಚೆನ್ನಾಗಿ ಹುರ್ಕೊಂಡವ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ರೀ. ಸ್ವಲ್ಪ ಆರ್ಬೇಕ್ರಿ ಫ್ರೆಂಡ್ಸ್. ಸ್ವಲ್ಪ ಆರಿದ ನಂತರ ಚಟ್ನಿ ಮಾಡ್ಬೇಕ್ರಿ, ಬಿಸಿ ಇರುವಾಗ ಮಾಡಬೇಡ್ರಿ. ನಮ್ಮ ಗುರೆಳೆಲ್ಲ ಆರ್ಯಾವ್ರಿ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಾಕತ್ತೇನೆ ನೋಡ್ರಿ. ಒಂದೊಂದು ಸೈಡ್ ಹುಚ್ಚೆಳ್ಳು ಅಂತಾರು, ಭಾಳ ಹೆಸರಿಂದ ಕರೀತಾರ್ರಿ ಫ್ರೆಂಡ್ಸ್ ಇವಕ್ಕೆ. ನಮ್ಮ ಸೈಡ್ ಅಂತೂ ನಾವು ಗುರೆಳ್ಳು ಅಂತೀವಿ. ಸಂಕ್ರಾಂತಿ ಹಬ್ಬಕ್ಕಂತೂ ಸ್ಪೆಷಲ್ಲಾಗಿ ಈ ಗುರೆಳ್ಳು ಚಟ್ನಿ ಮಾಡ್ತೀವ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕ್ರಿ. ಚಟ್ನಿಗಳಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ನೋಡ್ರಿ, ಅಂದ್ರೆ ಚಲೋ ಆಗ್ತೈತ್ರಿ ಚಟ್ನಿ. ಗುರೆಳ್ಳು ಚಟ್ನಿಗೇನ ಭಾಳಷ್ಟು ಸಾಮಾನು ಬೇಕಾಗಂಗಿಲ್ರಿ. ಒಂದು 3-4 ಸಾಮಾನು ಹಾಕಿದ್ರೆ ಸಾಕ್ರಿ, ನಮ್ಮ ಗುರೆಳ್ಳು ಚಟ್ನಿ ರೆಡಿ ಆಗ್ತೈತ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಮತ್ತು ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ ಫ್ರೆಂಡ್ಸ್. ಹಾಕಿಬಿಟ್ಟಿದ್ದನ್ನ ಮಿಕ್ಸರ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಮಿಕ್ಸರ್ ಮಾಡ್ಕೊಂಡು ಬಂದೆ ರೀ ನಾನು. ನೋಡ್ರಿ ನಮ್ಮ ಗುರೆಳ್ಳು ಚಟ್ನಿ ಎಷ್ಟು ಚಂದ ರೆಡಿ ಆಗೈತೆ ಅಂತ ನೋಡ್ರಿ ಫ್ರೆಂಡ್ಸ್. ತಿನ್ನಕ್ಕೂ ರುಚಿ ಭಾಳ ಚಲೋ ಐತ್ರಿ. ಸಜ್ಜಿ ರೊಟ್ಟಿ, ಗುರೆಳ್ಳು ಚಟ್ನಿ, ಮೊಸರು ಹಾಕ್ಕೊಂಡು ತಿಂದ್ರೆ ಅಂತೂ ಸೂಪರ್ ಅಂದ್ರೆ ಸೂಪರ್ ರೀ. ಮತ್ತು ಏನು ಪಲ್ಯನೇ ಬೇಕಾಗೋದಿಲ್ಲ ನೋಡ್ರಿ, ಅಷ್ಟು ಟೇಸ್ಟ್ ಹತ್ತೈತ್ರಿ. ಒಂದು ಸಲ ತಿಂದು ನೋಡ್ರಿ ನೀವು, ಅಂದರೆ ಗುರ್ತಾಗ್ತೈತಿ. ಈಗ ಇದನ್ನ ಒಂದು ಬುಟ್ಟ್ಯಾಗ ಹಾಕ್ಕೊಂಡೇನ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಗುರೆಳ್ಳು ಚಟ್ನಿ ರೆಡಿ ಆಯ್ತು. ಇವತ್ತು ನಾನು ನಿಮಗೆ 2 ರೀತಿ ಚಟ್ನಿ ಮಾಡಿ ತೋರಿಸಿದೆ ನೋಡ್ರಿ, ಶೇಂಗಾ ಚಟ್ನಿ ಮತ್ತು ಗುರೆಳ್ಳು ಚಟ್ನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಈ 2 ಚಟ್ನಿಗಳು ಮಾಡಿಕೊಂಡು ತಿಂದ್ರೆ ಅಂತೂ ಸೂಪರ್ ಅಂದ್ರೆ ಸೂಪರ್ ರೀ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್.